ನಮಸ್ಕಾರ ವೀಕ್ಷಕರೇ. ಮುಂದಿನ ಶ್ಲೋಕವನ್ನು ಭಜಗೋವಿಂದ ಶ್ಲೋಕ 3ನೇ ಶ್ಲೋಕ ಓದ್ತಾ ಇದ್ದೀನಿ. ನಾರಿಸ್ತನಭರ ನಾಭಿದೇವಂ ದೃಷ್ಟ್ವಾ ಮಾಯ ಮೋಹವೇಶಂ ಏತನ್ಮಾಂ ತವ ಪಾದ ವಿಕಾರಂ ಮನಪಾವಿತ ಚಿಂತೆಯ ವಾರಂ ವಾರಂ. ಸ್ತನಗಳ ಭಾರದಿಂದ ಕೂಡಿದ ನಾರಿಯರ ಅಂಗವ ನೋಡಿ ಮೋಹಾಪಾಶಕ್ಕೆ ಸಿಕ್ಕಿ ಬೇಡ ಎಲ್ಲವೂ ಮಾಂಸ ಕೊಬ್ಬುಗಳಿಂದ ಆಗಿದೆ. ಮನಸ್ಸಿನಲ್ಲಿ ಪದೇ ಪದೇ ಆಲೋಚಿಸಿ ನೋಡು. ಇದನ್ನು ಯಾವಾಗಲೂ ಗಮನದಲ್ಲಿಟ್ಕೋಬೇಕು ಅಂತ ಇವರು ಹೇಳ್ತಾರೆ. ಏನಂದರೆ, ನಾರಿ ಸ್ತನಭರ ನಾಭಿದೇಹಂ, ನಾರಿಯರ ಸ್ತನಭಾರದಿಂದ ನಾಭಿವರೆಗೆ ದೇಹ ಇದೆ. ದೃಷ್ಟ್ವಾ ಮಾಯ, ಇದು ಮಾಯಾ ದೃಷ್ಟಿಯಿಂದ ಕೂಡಿರುತ್ತೆ. ಮೋಹಾವೇಶಂ, ಪುರುಷರನ್ನು ಮೋಹಾವೇಶಕ್ಕೆ ಒಳಪಡಿಸುತ್ತೆ. ಏತನ್ಮಾಂ ಅಂದರೆ ಆದ್ದರಿಂದ, ಸವಪಾದಿ ಅಂದರೆ ಅದರಿಂದ ನಾರಿ ಆಕರ್ಷಣವಾಗಿರ್ತಾರೆ. ವಿಕಾರಂ, ಆ ವಿಕಾರದಿಂದ ಮನಸ್ಸಿವಿ ಚಿಂತೆಯ ವಾರಂ ವಾರಂ. ಪುರುಷರ ಮನಸ್ಸಿನಲ್ಲಿ ನಾರಿಯರ ಬಗ್ಗೆ ಮೋಹಪಾಶ ಉಂಟಾಗುತ್ತೆ. ಆದ್ದರಿಂದ ಅವ್ರಿಗೆ ಹೇಗಿರುತ್ತೆ, ಸ್ತನಗಳ ಭಾರದಿಂದ ಕೂಡಿದ ಎದೆಗಳ ಭಾರದಿಂದ ಕೂಡಿರ್ತಕ್ಕಂಥ ನಾರಿಯರ ಅಂಗವ ನೋಡಿ, ಅವರ ದೇಹವನ್ನು ನೋಡಿ ಮೋಹಪಾಶಕ್ಕೆ ಸಿಕ್ಕಬೇಡ, ಅವರ ಮೋಹಕ್ಕೆ ಸಿಗಬೇಡ. ಅದೆಲ್ಲವೂ ಮಾಂಸ ಕೊಬ್ಬುಗಳಿಂದ ಆಗಿದೆ. ಶರೀರ ಅನ್ನೋದು ಮಾಂಸ ಕೊಬ್ಬು ಅಸ್ಥಿ ಮಜ್ಜಿಗಳಿಂದ ಕೂಡಿರುತ್ತೆ. ಮನಸ್ಸಿನಲ್ಲಿ ಪದೇ ಪದೇ ಆಲೋಚಿಸಿ ನೋಡು. ಇದು ಸರಿಯೇ ತಪ್ಪೆ ಅನ್ನೋದನ್ನು ಯೋಚಿಸಿ ನೀನು ಕೆಲಸ ಮಾಡು. ಗೋವಿಂದನ ಭಜಿಸಿ ಮುಕ್ತಿಯನ್ನು ಪಡಿ ಅನ್ನೋದನ್ನು ಅವರ ಆಶಯ ಅನ್ನೋದನ್ನು ಶಂಕರಾಚಾರ್ಯರು ವೈಶ್ಯನಿಗೆ ಉಪದೇಶ ಮಾಡಿರುವಂಥದ್ದು. ವೀಕ್ಷಕರೇ, ಇನ್ನು ಮುಂದಿನ ವಿಷಯವನ್ನು ಹೇಳೋಕ್ಕೆ ಮೊದಲು ನಿಮಗೆ ಒಂದು ವಿನಂತಿ ಮಾಡ್ತಾ ಇರ್ತೀನಿ. ನೀವು ಈ ಸಂಚಿಕೆಗಳನ್ನು ನೋಡಿ ನಿಮ್ಮ ಕಡೆಯವರೆಗೂ ಹೇಳಿ ಅನ್ನೋದನ್ನೇ ನಾವು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀವಿ. ಏಕೆಂದರೆ ಇದು ಮುಂದಿನ ವಿಷಯ ತುಂಬ ಬೇಕಾಗಿರೋದು, ಎಲ್ಲರೂ ಅರ್ಥ ಮಾಡ್ಕೋಬೇಕು. ಆತ್ಮ ಸಾಕ್ಷಾತ್ಕಾರಕ್ಕೆ ಹೋಗೋವಂಥ ವಿಷಯ. ಅದರಿಂದ ನೋಡ್ತೀರಿ ಅನ್ನೋ ಭರವಸೆ ನಮಗಿದೆ. ಇದುವರೆಗೂ ನೋಡ್ತಾ ಇದ್ದೀರಿ, ಇದನ್ನು ನೋಡಿ ಆನಂದಿಸಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ತೀರಿ ಅಂತ ನಂಬಿದ್ದೀನಿ. ಇದುವರೆಗೂ ಯೋಗದ ಅನುಶಾಸನ ಹೇಳಿದ್ದೀವಿ. ಯೋಗ ಚಿತ್ತವೃತ್ತಿ ನಿರೋಧ ಅನ್ನೋ ಪದದಲ್ಲಿ ಯೋಗ ಅನ್ನೋ ವಿಷಯ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಈಗ ಯೋಗ ಎಂಬ ಪದದಿಂದ ಪ್ರಾರಂಭಿಸೋಣ. ಏನು ಅಂದರೆ, ಯೋಗ ಎಂಬ ಪದಕ್ಕೆ ಸಂಸ್ಕೃತ ಭಾಷೆಯಲ್ಲಿ ಅನೇಕ ಅರ್ಥಗಳಿವೆ. ಅನೇಕ ಅರ್ಥಗಳು ಅದಕ್ಕೆ ಇದೆ ಯೋಗ ಅನ್ನೋದಕ್ಕೆ. ಈ ಪದ ಯುಜ್ ಎಂಬ ಧಾತುವಿನಿಂದ ಉತ್ಪತ್ತಿಯಾಗಿದೆ. ಯುಜ್ ಅಂದರೆ ಸೇರೋದು, ಯುಜ್ ಎಂದರೆ ಸೇರಿಸುವುದು. ಯೋಗ ಅಭ್ಯಾಸದಿಂದ ಪರಸ್ಪರ ಸೇರಿಸಬೇಕಾದ, ಒಂದಕ್ಕೊಂದು ಸೇರಬೇಕಾದ ಆ ಎರಡು ವಸ್ತುಗಳು ಯಾವುವು? ಆ ಎರಡು ವಸ್ತುಗಳು ಯಾವುವು ಅಂದರೆ, ಯೋಗ ವಿಜ್ಞಾನವು ಹಿಂದೂ ಮತದ ತತ್ವಶಾಸ್ತ್ರದ ಒಂದು ಭಾಗ. ಹಿಂದೂ ಮತದ ತತ್ವಶಾಸ್ತ್ರದ ಒಂದು ಭಾಗ ಆಗಿದೆ. ಅದು ಹಿಂದೂಗಳೇ ಗೊತ್ತದು. ಈ ತತ್ವಶಾಸ್ತ್ರದ ಅತ್ಯುನ್ನತ ವಿಚಾರಗಳ ಪ್ರಕಾರ, ಅತ್ಯುನ್ನತ ವಿಷಯಗಳ ಪ್ರಕಾರ ಏನಾಗಿದೆ, ಮಾನವನ ಆತ್ಮ ಅಥವಾ ಜೀವಾತ್ಮನು, ಮಾನವನಲ್ಲಿರ್ತಕ್ಕಂಥ ಆತ್ಮ ಮತ್ತು ಜೀವಾತ್ಮ ಇವೆರಡು ಒಂದೇ ಅನ್ನೋ ಭಾವನೆ ಬರಬೇಕು. ಪುರುಷಾತ್ಮ ಅಂದರೂ ಒಂದೇ, ಆತ್ಮ ಅಂದರೂ ಒಂದೇ. ಪರಮಾತ್ಮನ ಒಂದು ಮುಖ, ಇವೆರಡು ಪರಮಾತ್ಮನ ಒಂದು ಮುಖ ಅಥವಾ
ಆಂಶಿಕ ಅಭಿವ್ಯಕ್ತಿ, ಅದರ ಅಂಶದ ಒಂದು ಅಭಿವ್ಯಕ್ತಿ ಮನಸ್ಸಿನಲ್ಲಿರುತ್ತೆ. ಪರಮಾತ್ಮ ಅಥವಾ ದೈವಿಕ ಸತ್ಯವು, ಪರಮಾತ್ಮ ಅನ್ನೋದು ದೈವಿಕ ಸತ್ಯವಾಗಿದೆ. ಆ ಸತ್ಯವನ್ನು ಎಲ್ಲರೂ ಈ ಜಗತ್ತಿನ ಮೂಲ ಅಥವಾ ಆಧಾರವಾಗಿದೆ. ಈ ಸತ್ಯದ ಇಲ್ಲದೇ ಪ್ರಪಂಚ ಇಲ್ಲ. ಸತ್ಯಕ್ಕಾಗಿ ಎಲ್ಲರೂ ಹುಡುಕಾಟ ಮಾಡಬೇಕು. ಇದೇ ಸತ್ಯ. ಸಾರಭೂತವಾಗಿ ಜೀವಾತ್ಮ ಪರಮಾತ್ಮರು, ಸಾರಭೂತವಾಗಿ ಒಟ್ಟಾಗಿ ಜೀವಾತ್ಮ ಪರಮಾತ್ಮರು ಒಂದೇ ಆಗಿದ್ದಾರೆ. ಒಂದೇ ಆಗಿದ್ದಾರೆ ಅನ್ನೋದು ಪತಂಜಲಿ ಇರೋದಲ್ಲ, ಲೋಕದ ಅಭಿಪ್ರಾಯವೂ ಅದೇ. ಮತ್ತು ಇವರನ್ನು ಬೇರೆ ಬೇರೆ ಮಾಡಲು ಸಾಧ್ಯವಿಲ್ಲ. ಪರಮಾತ್ಮನ ಆತ್ಮನ ಜೀವಾತ್ಮನ ಎರಡು ಬೇರೆ ಬೇರೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದರೂ ಜೀವಾತ್ಮನು ಆಂತರಿಕವಾಗಿ ಪರಮಾತ್ಮನಿಂದ, ಅಂದರೆ ತಮ್ಮ ಸುಖಕ್ಕೋಸ್ಕರ ಕೆಲವು ಕಾಲ, ಅಂದರೆ ತಮ್ಮ ಕಾಲ ಕಳೆಯುವವರೆಗೆ, ಮೋಕ್ಷ ಸಿಗುವವರೆಗೆ ಜೀವಾತ್ಮ ಏನು ಮಾಡ್ತಾನೆ, ತನ್ನ ಸುಖ, ಮನುಷ್ಯನಿಗೆ ಸುಖ ಕೊಡಬೇಕಲ್ಲ, ಅದಿದ್ದ ಪರಮಾತ್ಮನಿಂದ ಕೆಲವು ಕಾಲ ಬೇರೆ ಇರ್ತಾನೆ, ಬೇರ್ಪಟ್ಟಿದ್ದಾನೆ. ಈ ವ್ಯಕ್ತ ಜಗತ್ತಿನಲ್ಲಿ ಸಂಸರಣೆಯ, ಈ ಕಾಣುವಂಥ ಪ್ರಪಂಚದಲ್ಲಿ ಸುಖ ಅನುಭವಿಸೋಕ್ಕೋಸ್ಕರ ಚಕ್ರದ ಮೂಲಕ, ಸಂಸರಣೆಯ ಚಕ್ರದ ಮೂಲಕ, ಅಂದರೆ ಪ್ರಕೃತಿಯೊಡನೆ ಹಾದು ಹೋದ ನಂತರ ಮಾಯ ಜೊತೆಗೆ ಸೇರ್ಕೊಂಡ್ಮೇಲೆ ಅವನು ಪುರುಷಾತ್ಮ, ಅಂದರೆ ಶರೀರದಲ್ಲಿ ಜೀವಾತ್ಮನಾಗ್ತಾನೆ. ಕೊನೆಗೆ ಪರಮಾತ್ಮನೊಡನೆ, ಕೊನೆಯಲ್ಲಿ ಪರಮಾತ್ಮನನ್ನು ಪ್ರಜ್ಞೆಯಲ್ಲಿ, ಅಂದರೆ ತನ್ನ ಅಂತರಾತ್ಮದಲ್ಲಿ ಮತ್ತೆ ಒಂದಾಗುತ್ತಾನೆ. ತಿರುಗ ಪರಮಾತ್ಮನನ್ನು ಸೇರಿಕೊಳ್ತಾನೆ ಅಥವಾ ಸಂಯೋಗ ಹೊಂದುತ್ತಾನೆ. ಪರಮಾತ್ಮನನ್ನೇ ಹೊಂದುತ್ತಾನೆ ಅಂದಾಗ ಅವನಲ್ಲೇ ಒಂದಾಗ್ಬಿಡ್ತಾನೆ. ಈ ಸಂಯೋಗದ ಸ್ಥಿತಿಯನ್ನು, ಈ ಸಂಯೋಗ ಅಂದರೆ ಒಂದುಗೂಡೋದು, ಸೇರೋದು, ಈ ಸಂಯೋಗ ಸ್ಥಿತಿಯನ್ನು ಯೋಗ ಎಂದು ಕರೆಯುತ್ತಾರೆ. ಇದೇ ಒಂದು ಯೋಗ. ಆತ್ಮ ಪರಮಾತ್ಮ ಎರಡು ವಸ್ತುಗಳು ಸೇರಿದಾಗ ಅದೇ ಸಂಯೋಗ ಅಥವಾ ಯೋಗ. ಈ ಸಂಯೋಗಕ್ಕೆ ಕರೆದೊಯ್ಯುವ ಮಾನಸಿಕ ಪ್ರಕ್ರಿಯೆಗಳನ್ನು ಏನಂತ ಕರೀತಾರೆ. ಮತ್ತು ಶಿಕ್ಷಣವನ್ನು ಸಹಯೋಗ, ಮತ್ತು ಇದಕ್ಕೆ ಕೊಡತಕ್ಕಂಥ ಶಿಕ್ಷಣ, ಈ ಪ್ರಕ್ರಿಯೆ, ಈ ಎರಡನ್ನೂ ಸೇರಿದಾಗ ಸಹಯೋಗ, ಅಂದರೆ ಅಂದರೆ ಜೊತೆಗೂಡುವುದು ಎಂದು ಕರೆಯುತ್ತಾರೆ. ಸಂಸ್ಕೃತ ಸಾಂಖ್ಯದರ್ಶನದಲ್ಲಿ, ಸಾಂಖ್ಯದರ್ಶನ ಅಂತ ಒಂದು ಶಾಸ್ತ್ರ ಇದೆ, ಅದು ಕೂಡ ಇದೇ ವಿಷಯವನ್ನು ಬೇರೊಂದು ವಿಧಾನದಲ್ಲಿ ನಿರೂಪಿಸಿದ್ದಾರೆ. ಬೇರೆ ರೀತಿಯಲ್ಲಿ ಇದನ್ನು ನಿರೂಪಣೆ ಮಾಡಿದ್ದಾರೆ ಸಾಂಖ್ಯದರ್ಶನದಲ್ಲೂ ಕೂಡ. ಅದು ಯಾವ ವಿಷಯ ಅಂದರೆ, ಆದರೆ ಸೂಕ್ಷ್ಮವಾಗಿ ವಿಶ್ಲೇಷಿಸಿದರೆ, ಅದನ್ನು ಮುಂದುವರಿಸಿದರೆ, ಅದು ವಿಮರ್ಶೆ ಮಾಡಿದರೆ, ಸಾರಭೂತವಾಗಿ ಸಾಂಖ್ಯ ಮತ್ತು ಯೋಗ ದರ್ಶನಗಳೆರಡರಲ್ಲಿಯೂ, ಸಾಂಖ್ಯ ಮತ್ತು ಯೋಗದಲ್ಲಿ ಎರಡು ದರ್ಶನದಲ್ಲಿ ಏನಂತ ಹೇಳಿದೆ, ಮೂಲಭೂತ ವಿಚಾರವು ಒಂದೇ ಆಗಿರುವುದು ಕಂಡುಬರುತ್ತದೆ. ಸಾಂಖ್ಯದಲ್ಲಿ ಏನು ಹೇಳುತ್ತೋ ಅದೇ ಯೋಗಶಾಸ್ತ್ರದಲ್ಲೂ ಹೇಳಿದೆ. ಇನ್ನು ಚಿತ್ತದ ವಿಷಯಕ್ಕೆ ಬಂದರೆ, ಈಗ ಯೋಗ ಮುಗೀತು, ಇನ್ನು ಚಿತ್ತದ ವಿಷಯ ಹೇಳ್ತಿದ್ರೆ, ಚಿತ್ತ ಎಂಬ ಪದಕ್ಕೆ ಬರೋಣ. ಈ ಪದ ಚಿತ್ ಅಥವಾ ಚಿತಿ, ಚಿತ್ತ ಅಥವಾ ಚಿತಿ ಅಂದರೆ ಎಂಬುದರಿಂದ ಉತ್ಪತ್ತಿಯಾಗಿದೆ. ಚಿತಿ ಎಂಬ ಪದದಿಂದ ಚಿತ್ತ ಆಗಿದೆ. ವೇದಾಂತದಲ್ಲಿ ಸಚ್ಚಿತ್ ಆನಂದಗಳು ಪರಮಾತ್ಮನ ಮೂರು ಮುಖಗಳೆಂದು ವರ್ಣಿಸಿದ್ದಾರೆ. ಇದು ವೇದದಲ್ಲಿ ಏನು ಹೇಳಿದೆಂದರೆ, ಸಚ್ಚಿತ್ ಅಥವಾ ಚಿತಿ ಅದು ಎಂಬುದರಿಂದ ಬಂದಿದೆ ಅಂತ ಹೇಳಿದ್ರಲ್ವ. ವೇದದಲ್ಲಿ ಏನು ಹೇಳ್ತಾರೆ, ಸಚ್ಚಿತ್ ಆನಂದ ಅನ್ನೋದು ಮೂರು ಮುಖಗಳು, ಅಂದರೆ ಪರಮಾತ್ಮನ ಮೂರು ಮುಖಗಳೆಂದು ವರ್ಣಿಸಿದ್ದಾರೆ. ಅದು ಯಾವುದು?
ವಿಶ್ವದ ಸೃಷ್ಟಿಗೆ, ವಿಶ್ವದಲ್ಲಿರುವ ರೂಪಗಳ ಸೃಷ್ಟಿಗೆ, ವಿಶ್ವದ ಸೃಷ್ಟಿಗೂ ವಿಶ್ವದ ರೂಪದಲ್ಲಿರೋ ರೂಪಗಳ ಸೃಷ್ಟಿಗೂ ಚಿತ್ ಎಂಬ ಮುಖವೇ ಆಧಾರ. ಪರಮಾತ್ಮ ಸೃಷ್ಟಿನೂ ಅವನೇ ಮಾಡ್ತಾನೆ, ರೂಪನೂ ಅವನೇ ಕೊಟ್ಟಿದ್ದಾನೆ. ಪರಮಾತ್ಮನ ಈ ಚಿತ್ ಶಕ್ತಿಯು ಮನುಷ್ಯನ ಆತ್ಮದಲ್ಲಿ ಪ್ರತಿಬಿಂಬಿತವಾಗಿದೆ. ಮನುಷ್ಯನ ಆತ್ಮದಲ್ಲಿ ಇದು ಪ್ರತಿಬಿಂಬಿತವಾಗಿದೆ. ಅದೇ ಪ್ರತಿಬಿಂಬ, ಅದು ನೆರಳಂತೆಯೇ ನಮ್ಮನ್ನು ಕಾಪಾಡ್ತಾ ಇರುತ್ತೆ. ಈ ಪ್ರತಿಬಿಂಬವನ್ನು ಚಿತ್ತ ಎಂದು ಕರೆಯುತ್ತಾರೆ. ಇದು ಚಿತ್ತ ಯಾರಿಗೂ ಕಾಣೋದು ಇಲ್ಲ, ಸಿಗೋದು ಇಲ್ಲ, ಅವರವರಲ್ಲಿ ಇರುತ್ತದು. ಆದ್ದರಿಂದ ಚಿತ್ತ ಎಂಬ ಈ ಉಪಕರಣ ಅಥವಾ ಮಾಧ್ಯಮದ ಮೂಲಕ, ಈ ಚಿತ್ತ ಅನ್ನೋದರಿಂದ ಒಂದು ಮಾಧ್ಯಮ ಅಂತ ಕರೀತಾರೆ. ಮಾಧ್ಯಮದ ಮೂಲಕ ಜೀವಾತ್ಮ ಅಂದರೆ ಪುರುಷಾತ್ಮ, ನಮ್ಮಲ್ಲೇ ಪುರುಷಾತ್ಮ ಇದ್ದಾನೆ, ತನ್ನ ವೈಯಕ್ತಿಕ ಪ್ರಪಂಚವನ್ನು, ತನ್ನ ಪ್ರಪಂಚವನ್ನು ತಾನೇ ಸೃಷ್ಟಿ ಮಾಡಿಕೊಳ್ಳುತ್ತೆ. ಜೀವಾತ್ಮ ಸೃಷ್ಟಿಸಿಕೊಳ್ಳುತ್ತಾನೆ. ನಮ್ಮ ಮನಸ್ಸಲ್ಲಿರ್ತಕ್ಕಂಥ ಪುರುಷಾತ್ಮ ತನ್ನ ವ್ಯಕ್ತ ಜಗತ್ತನ್ನು ಅದೇ ಸೃಷ್ಟಿ ಮಾಡ್ಕೊಳ್ಳುತ್ತೆ. ಅದರಂದರೆ ಅದರಲ್ಲಿ ಜೀವಿಸುತ್ತಾನೆ. ಅದು ಏನೇನು ಬೇಕು ಹಾಗೂ ತಾನು ಪರಿಪೂರ್ಣತೆಯನ್ನು ಪಡೆದು ತನ್ನ ಆಸೆ ಆಕಾಂಕ್ಷೆಗಳನ್ನೆಲ್ಲ ತೀರಿಸ್ಕೊಳ್ಳೋದಕ್ಕೆ ಪರಮಾತ್ಮನೊಡನೆ ಸಂಯೋಗ ಹೊಂದುವವರೆಗೂ, ಅಂದರೆ ಪರಮಾತ್ಮನನ್ನು ಅರ್ಥ ಮಾಡಿಕೊಳ್ಳೋವರೆಗೂ ಪ್ರಕೃತಿಯಲ್ಲಿ ಸೇರ್ಕೊಂಡ್ಬಿಟ್ಟಿರ್ತಾನೆ. ಈ ಪ್ರಪಂಚದಲ್ಲಿ ವಿಕಾಸ ಹೊಂದುತ್ತಾನೆ. ಅಂದರೆ ನಮ್ಮ ಶರೀರ ಪ್ರಪಂಚದಲ್ಲೇ ಅದು ಇರುತ್ತೆ. ಆದ್ದರಿಂದ ವಿಶಾಲವಾದ ಅರ್ಥದಲ್ಲಿ ಚಿತ್ತ ಎಂಬುದು ಆಧುನಿಕ ಮನಃಶಾಸ್ತ್ರದ ಮನಸ್ಸಿಗೆ ಸರಿಹೊಂದುತ್ತದೆ. ಅಂದರೆ ಈ ಕಾಲದಲ್ಲಿ ಈ ವಿಶಾಲವಾದ ಅರ್ಥದಲ್ಲಿ ಹೇಳೋದಾದರೆ ಚಿತ್ತ ಎಂಬುದು ಈಗಿನ ಆಧುನಿಕ ಪ್ರೆಸೆಂಟೆನ್ಸ್, ಈಗ ಏನು ನಡೀತಿದೆಯೋ ಮನಃಶಾಸ್ತ್ರದಲ್ಲಿ, ಅಂದರೆ ಸೈಕಾಲಜಿಸ್ಟ್ ಏನು ಹೇಳ್ತಾರೆ, ಮನಸ್ಸಿಗೆ ಸರಿಹೊಂದುತ್ತದೆ, ಇದು ಮನಸ್ಸಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳ್ತಾರೆ. ಆದರೆ ಇದರ ಅರ್ಥ ಮತ್ತು ಕಾರ್ಯಕ್ಷೇತ್ರ, ಇದರ ಅರ್ಥ ಮತ್ತು ಅದರ ಕೆಲಸದ ಪ್ರವೃತ್ತಿ ಏನು ಅಂದರೆ ಇನ್ನೂ ವಿಶಾಲವಾಗಿವೆ, ಇನ್ನೂ ವಿಶಾಲವಾಗಿ ತಿಳ್ಕೊಳ್ಳೋಷ್ಟು ತುಂಬ ಇದೆ. ಈ ವ್ಯಕ್ತ ಪ್ರಪಂಚದ ಎಲ್ಲ ಲೋಕಗಳಲ್ಲಿಯೂ ಪ್ರಜ್ಞೆಯು, ಅಂದರೆ ಪ್ರಜ್ಞೆ ಅಂದರೆ ಬೇರೆ, ವಿವೇಕ ಅಂದರೆ ಬೇರೆ. ಪ್ರಜ್ಞೆಯು ಯಾವ ಒಂದು ವಿಶ್ವಾತ್ಮನ ಮಾಧ್ಯಮದ ಮೂಲಕ, ಅಂದರೆ ವಿಶ್ವಾತ್ಮನ ಅಂದರೆ ವಿಶ್ವದ ಆತ್ಮ ಯಾರೋ ದೇವರು ಮಾಧ್ಯಮದ ಮೂಲಕ ಕೆಲಸ ಮಾಡುತ್ತದೆಯೋ ಅದು ಆತ್ಮ. ಮತ್ತು ಇದು ಯಾರು ಅದಕ್ಕೆ ಸರಿಯಾಗಿ ಕೆಲಸ ಮಾಡುತ್ತೋ ಆ ಮಾಧ್ಯಮವನ್ನು ಚಿತ್ತ ಎಂದು ಕರೆಯಬಹುದು. ಪುರುಷಾತ್ಮ ಏನು ಹೇಳುತ್ತೋ ಅದು ಮನಸ್ಸು ಕೇಳುತ್ತೆ, ಅದನ್ನು ಚಿತ್ತ ಅಂತ ಕರೀತಾರೆ. ಆ ಮಾಧ್ಯಮವನ್ನು ಚಿತ್ತ ಎಂದು ಕರೆಯಬಹುದು. ಆದರೆ ಆಧುನಿಕ ಮನಃಶಾಸ್ತ್ರದಲ್ಲಿ, ಈಗಿನ ಮನಃಶಾಸ್ತ್ರ ಏನು ಹೇಳುತ್ತೆ, ಮನಸ್ಸು ಎಂಬುದು ಆಲೋಚನೆ, ಇಚ್ಛಾ ಪ್ರವೃತ್ತಿ, ಮನಸ್ಸಿನಲ್ಲಿ ಏನೇನಿರುತ್ತೆ ಅನ್ನೋದನ್ನು ಹೇಳ್ತಾರೆ. ಮನಸ್ಸು ಎಂಬುದು ಆಲೋಚನೆ, ಇಚ್ಛಾ ಪ್ರವೃತ್ತಿ, ತನ್ನ ಇಚ್ಛೆಗೆ ಇಚ್ಛಾ ಮತ್ತು ಪ್ರವೃತ್ತಿ ಮತ್ತು ಭಾವನೆಗಳ ಅಭಿವ್ಯಕ್ತಿಗೆ ಸೀಮಿತವಾಗಿದೆ. ಏನು ಆಲೋಚನೆ ಮಾಡಬೇಕು, ಯಾವುದನ್ನು ಇಷ್ಟಪಡಬೇಕು, ಅದನ್ನು ಯಾವುದನ್ನು ಒಳಪಡಿಸ್ಕೋಬೇಕು ಅನ್ನೋದು ತಮ್ಮ ಭಾವನೆಗಳ ಅಭಿವ್ಯಕ್ತಿ ಮಾಡೋದಕ್ಕೆ ಇದು ಸೀಮಿತವಾಗಿದೆ. ಆದರೆ ಚಿತ್ತ ಎಂಬುದು ಒಂದು ವಿಧವಾದ ಪ್ರಾಕೃತಿಕ ಮಾಧ್ಯಮವೆಂದು ವಿವಿಧ ಬಗೆಗಳ ಮಾನಸಿಕ ಚಿತ್ರಗಳು ಉತ್ಪತ್ತಿಯಾದಾಗ ಈ ಪ್ರಾಕೃತಿಕ ಮಾಧ್ಯಮವು ಬಗೆಯ ರೂಪಗಳನ್ನು
ತಾಳುವುದೆಂದು ನಾವು ಕಲ್ಪಿಸಿಕೊಂಡರೆ ಅದು ತಪ್ಪಾಗುವುದು. ಇಷ್ಟ ಬಂದಾಗ ನಾವು ಹೇಳ್ಕೊಳ್ಳೋಕ್ಕಾಗಲ್ಲ. ಆದರೆ ಚಿತ್ತ ಏನು ಮಾಡುತ್ತೆ? ಚಿತ್ತ ಎಂಬುದು ಒಂದು ವಿಧವಾದ ಪ್ರಾಕೃತಿಕ, ಅಂದರೆ ಮಾಯೆ. ಪ್ರಕೃತಿ ನಮಗೇನೇನು ಕೊಟ್ಟಿದೆ, ಗಿಡ ಮರ ಗಾಳಿ ಎಲ್ಲ ಕೊಡುತ್ತಲ್ಲ, ಅದು ಪ್ರಾಕೃತಿಕ ಅಥವಾ ಮಾಯೆ. ಪ್ರಾಕೃತಿಕ ಮಾಧ್ಯಮವೆಂದು ವಿವಿಧ ಬಗೆಗಳ ಅನೇಕ ಬಗೆಗಳ ಮಾನಸಿಕ ಚಿತ್ತಗಳು, ನಮ್ಮ ಮನಸ್ಸಲ್ಲಿ ಅನೇಕ ಚಿತ್ತಗಳಿದ್ದಾರೆ. ಉತ್ಪತ್ತಿಯಾದಾಗ ಅವು ಸೃಷ್ಟಿ ಆಗ್ತಾ ಇರ್ತವೆ. ಈ ಪ್ರಾಕೃತಿಕ ಮಾಧ್ಯಮವು ಬಗೆಯ ಬೇರೆ ಬೇರೆ ರೂಪಗಳನ್ನು ತಾಳುವುದೆಂದು ನಾವು ಕಲ್ಪಿಸಿಕೊಂಡರೆ ಅದು ತಪ್ಪಾಗುವುದು. ಅದು ನಮ್ಮ ಪ್ರಜ್ಞೆಯಿಂದ ಬರಬೇಕು, ಅದು ನಮ್ಮ ಅನುಭವದಲ್ಲಿ ಬರಬೇಕು. ಯಾವುದ್ಯಾವುದೋ ಇದಾಗತ್ತೆ ಅದಾಗತ್ತೆ ಅಂತ ಅಂದ್ಕೊಳ್ಳೋದು ತಪ್ಪಾಗುತ್ತೆ. ಚಿತ್ತವೆಂಬುದು ವಸ್ತು ಅಥವಾ ಪ್ರಕೃತಿ ಅಲ್ಲ. ಚಿತ್ತ ಅನ್ನೋದು ವಸ್ತುನೂ ಅಲ್ಲ, ಪ್ರಕೃತಿನೂ ಅಲ್ಲ. ಅದು ಮೂಲಭೂತವಾಗಿ ಪ್ರಜ್ಞೆಯ ಸ್ವರೂಪವನ್ನೇ ಹೊಂದಿದೆ. ಶರೀರದಲ್ಲಿರೋ ಆತ್ಮ ಏನು ಹೇಳುತ್ತೋ ಅದನ್ನೇ ಅದು ಕೇಳೋದು. ಆದರೆ ಅದು ಪ್ರಕೃತಿಯಿಂದ ಪ್ರಭಾವಿತವಾಗುತ್ತದೆ, ಅದರಿಂದ ಮಾಯೆಯಿಂದ ಪ್ರಭಾವಗೊಳ್ಳುತ್ತದೆ. ತಾನಾಗಿ ಏನೂ ಮಾಡಲ್ಲ. ವಾಸ್ತವವಾಗಿ ಚಿತ್ತವನ್ನು ಪ್ರಜ್ಞೆ ಮತ್ತು ವಸ್ತು ಅಥವಾ ಪುರುಷ ಮತ್ತು ಪ್ರಕೃತಿಗಳ ಒಂದು ಉತ್ಪನ್ನವೆಂದು ಕರೆಯಬಹುದು. ಅಂದರೆ ವಾಸ್ತವವಾಗಿ ನಿಜವಾದ ರೀತಿಯಲ್ಲಿ ಚಿತ್ತವನ್ನು ನಾವೇನಂತ ಕರಿತೀವಿ? ಪ್ರಜ್ಞೆ ಮತ್ತು ವಸ್ತು ಒಂದು ಪದಾರ್ಥದ ರೀತಿಯಲ್ಲಿ ನೋಡ್ತೀವಿ. ವಿಷಯ, ವಸ್ತು ಮತ್ತು ವಿಷಯ, ಅಥವಾ ಪುರುಷ ಮತ್ತು ಪ್ರಕೃತಿಗಳ. ಪುರುಷ ಅಂದರೆ ಶರೀರದಲ್ಲಿರ್ತಕ್ಕಂಥ ಪುರುಷ, ನಮ್ಮ ಮನಸ್ಸಲ್ಲೇ ಪುರುಷ ಇದ್ದಾನೆ, ಹೃದಯದಲ್ಲಿ. ಅದನ್ನು ಒಂದು ಉತ್ಪನ್ನವೆಂದು ಕರೆಯಬಹುದು, ಪ್ರಕೃತಿ ಮತ್ತು ಪುರುಷ. ಚಿತ್ತ ಕೆಲಸ ಮಾಡಲು ಇವೆರಡರ ಅಗತ್ಯ. ಪ್ರಕೃತಿನೂ ಬೇಕು, ಪುರುಷನೂ ಬೇಕು. ಮನಸ್ಸು ಕೆಲಸ ಮಾಡಬೇಕಾದ್ರೆ ಚಿತ್ತವು ಸ್ಪರ್ಶಕ್ಕೆ ಸಿಗದ ಒಂದು ತೆರೆಯಂತೆ ಇದ್ದುಕೊಂಡು ಪ್ರಜ್ಞೆಯ ಬೆಳಕು ವ್ಯಕ್ತ ಪ್ರಪಂಚದಲ್ಲಿ ಪ್ರಕ್ಷಿಪ್ತವಾಗುವಂತೆ ಮಾಡುತ್ತದೆ. ಇವೆರಡು ಏನು ಮಾಡುತ್ತೆ? ಚಿತ್ತ ಏನು ಮಾಡುತ್ತೆ? ಸ್ಪರ್ಶಕ್ಕೆ ಸಿಗೋದಿಲ್ಲ, ಒಂದು ತೆರೆಯಂತೆ ಇದ್ಕೊಂಡು, ಅಂದರೆ ಒಂದು ಹಿಂದೆ ಯಾವುದಾದ್ರು ಒಂದು ತೆರೆ ಹಾಕ್ತೀವಲ್ವ, ಹಾಗೆ ಇದ್ದುಕೊಂಡು ಅದೇನು ಮಾಡುತ್ತೆ? ಪ್ರಜ್ಞೆಯ ಬೆಳಕು, ನಮ್ಮ ಮನಸ್ಸಿನ ಬೆಳಕು ಯಾವುದೋ ಒಂದು ಮೂಲೆಯಲ್ಲಿ ಇರುತ್ತೆ. ಆ ಬೆಳಕನ್ನು ನಾವು ಕಾಣಬೇಕು. ವ್ಯಕ್ತ ಪ್ರಪಂಚದಲ್ಲಿ, ಕಾಣುವಂಥ ಪ್ರಪಂಚದಲ್ಲಿ ಪ್ರಕ್ಷೇಪಿಸುವಂತೆ ಅದು ಬರೋ ಹಾಗೆ ಮಾಡುತ್ತೆ. ಆದರೆ ಅದರ ಮುಖ್ಯ ಸ್ವರೂಪದ ನಿಜವಾದ ರಹಸ್ಯ ಯಾವುದು ಅಂದರೆ, ವ್ಯಕ್ತ ಪ್ರಪಂಚದ ಮೂಲದಲ್ಲಿ ಹೂತು ಹೋಗಿದೆ. ಅದರ ರಹಸ್ಯ ವ್ಯಕ್ತ ಪ್ರಪಂಚದ ಮೂಲೆಯಲ್ಲಿ ಅದು ಹೂತು ಹೋಗ್ಬಿಟ್ಟಿದೆ. ಆತ್ಮಜ್ಞಾನ ಅನ್ನೋದನ್ನು ಪ್ರಾಪ್ತಿಯಾದ ನಂತರ, ನಮ್ಮ ಆತ್ಮದಲ್ಲಿ ಜ್ಞಾನ ಪ್ರಾಪ್ತಿಯಾದಾಗ ಮಾತ್ರ ಇದನ್ನು ಅರಿಯಲು ಸಾಧ್ಯ. ಈ ಸತ್ಯ ಯಾವುದು, ಆತ್ಮ ಯಾವುದು, ಪರಮಾತ್ಮ ಯಾವುದು ಅಂತ ತಿಳ್ಕೋಬೇಕಾದ್ರೆ ನಮಗೆ ಬೇಕಾಗಿರೋದು 4ನೇ ಪದದಲ್ಲಿ ಕೊಟ್ಟಿರುವ ಗ್ರಹಣ ಶಕ್ತಿ ಅನ್ನೋದು 4ನೇ ಪಾದದಲ್ಲಿದೆ. ಪಾದದಲ್ಲಿ ಕೊಟ್ಟಿರುವ ಗ್ರಹಣ ಶಕ್ತಿಯ ಸಿದ್ಧಾಂತವು ಚಿತ್ತದ ಸ್ವರೂಪದ ಬಗ್ಗೆ ಒಂದು ಸಾಮಾನ್ಯ ಸೂಚನೆಯನ್ನು ಕೊಡುತ್ತದೆ. 4ನೇ ಪಾದದಲ್ಲಿ ಕೊಟ್ಟಿರ್ತಕ್ಕಂಥ ಗ್ರಹಣ ಶಕ್ತಿಯನ್ನು ಏನು ಮಾಡಿದರೆ, ಸಿದ್ಧಾಂತವು ಚಿತ್ತದ ಸ್ವರೂಪದ ಬಗ್ಗೆ ಒಂದು ಸಾಮಾನ್ಯ ಸೂಚನೆಯನ್ನು 4ನೇ ಪಾದದಲ್ಲಿ ಕೊಡುತ್ತೆ. ಆದರೆ ಚಿತ್ತವು ಸಾರಭೂತವಾಗಿ ಏನೆಂಬುದನ್ನು ಹೇಳುವುದಿಲ್ಲ. ಅಂದರೆ ಸರಿಯಾದ ರೀತಿನ ಅಲ್ಲಿ ಹೇಳೋದಿಲ್ಲ. ಚಿತ್ತ ಅನ್ನೋದು ಸಾರಭೂತವಾಗಿ ಏನು ಅಂತ ಪೂರ್ತಿ ತಿಳಿಸ್ಕೊಡಲ್ಲ. ಇಲ್ಲಿ 4ನೇ ಪಾದದಲ್ಲಿ ಅದನ್ನು ಕೊಡ್ತಾರೆ.
ಅನ್ನೋದನ್ನು ಹೇಳ್ತಾರೆ. ಈ ಸೂತ್ರದಲ್ಲಿ ಬರುವ ಮೂರನೇ ಪದ ಯಾವುದು ಅಂದರೆ ವೃತ್ತಿ ಅನ್ನೋದು. ಮೂರನೇ ಪದ ಈಗ ಯೋಗ ಆಯಿತು, ಚಿತ್ತ ಆಯಿತು, ಈಗ ವೃತ್ತಿ ಬಗ್ಗೆ ಹೇಳ್ತಾರೆ. ಈ ಪದ ವೃತ್ತಿ ಎಂಬ ಧಾತುವಿನಿಂದ, ವೃತ್ ಅನ್ನೋ ಒಂದು ಪದ ಇದೆ, ಆ ಧಾತುವಿಂದ ಉತ್ಪನ್ನ ಆಗುತ್ತೆ. ವೃತ್ತಿ ಎಂದರೆ ಇರುವುದು, ಇದೆ ಅನ್ನೋ ಅರ್ಥ, ಅಥವಾ ಅಸ್ತಿತ್ವದಲ್ಲಿರುವುದು, ಸ್ಥಿರವಾಗಿ ಇದೆ ಅನ್ನೋ ಅರ್ಥ. ಆದ್ದರಿಂದ ವೃತ್ತಿಯು ಅಸ್ತಿತ್ವದ ಒಂದು ರೀತಿ, ಅಸ್ತಿತ್ವದಲ್ಲಿ ಒಂದು ರೀತಿದು ವೃತ್ ಅನ್ನೋದು. ಒಂದು ವಸ್ತು ಯಾವ ಬಗೆಗಳಲ್ಲಿ ಅಸ್ತಿತ್ವದಲ್ಲಿರಲು ಸಾಧ್ಯವೆಂಬುದನ್ನು, ಯಾವ್ಯಾವ ವಸ್ತು ಯಾವ್ಯಾವ ರೀತಿ ಇರುತ್ತೆ ಅನ್ನೋದನ್ನು ವಿಚಾರ ಮಾಡುವಾಗ ಅದರ ರೂಪಾಂತರಗಳು, ವಸ್ತುಗಳ ರೂಪಾಂತರಗಳು ಯಾವುದು, ಸ್ಥಿತಿಗಳು, ಅದು ಇರುವ ರೀತಿ, ಚಟುವಟಿಕೆಗಳು, ಅದರ ಏನೇನು ಚಟುವಟಿಕೆ ಕೂಡಿರುತ್ತೆ, ಅಥವಾ ಕ್ರಿಯೆಗಳನ್ನು ಯಾವಾಗ ಕ್ರಿಯೆಗಳನ್ನು ನಾವು ಪರಿಶೀಲಿಸಬೇಕಾಗುತ್ತದೆ. ಅದರ ಚಟುವಟಿಕೆ ಏನು, ಅದರ ಗುಣ ಏನು, ಆ ವಸ್ತುದು ಅನ್ನೋದನ್ನು ನಾವು ಪರಿಗಣಿಸಬೇಕಾಗತ್ತೆ. ವೃತ್ತಿ ಎಂಬ ಪದದ ಅರ್ಥದಲ್ಲಿ ಇವೆಲ್ಲವೂ ಸೇರಿವೆ. ವೃತ್ತಿ ಅನ್ನೋ ಪದದಲ್ಲಿ ಇವೆಲ್ಲ ಸೇರಿಕೊಂಡಿದೆ. ಆದರೆ ಪ್ರಸ್ತುತ ಸಂದರ್ಭದಲ್ಲಿ ಈ ಪದದ ಅತ್ಯುತ್ತಮ ಅನುವಾದವೆಂದರೆ ರೂಪಾಂತರಗಳು. ಅತ್ಯುತ್ತಮ ಅರ್ಥ ರೂಪಾಂತರಗಳು ಅನ್ನೋ ಅರ್ಥ ಬರುತ್ತೆ, ಅಥವಾ ಕ್ರಿಯೆಗಳು, ಅದರ ಕೆಲಸ ಏನೇನು. ಕೆಲವರು ಈ ಪದವನ್ನು ಪರಿವರ್ತನೆಗಳೆಂದು ಅನುವಾದಿಸಿದ್ದಾರೆ. ಪರಿವರ್ತನೆ ಅಂದರೆ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಇದು ಅಷ್ಟು ಸುಲಭವಾಗಿ ಕಾಣಿಸುವುದಿಲ್ಲ. ಏಕೆಂದರೆ ಪರಿವರ್ತನೆಯಲ್ಲಿ ಬದಲಾವಣೆ ಎಂಬುದರ ಮೇಲೆ ಒತ್ತು ಬೀಳುತ್ತದೆ. ಬದಲಾವಣೆ ಅನ್ನೋದು ಪದದ ಮೇಲೆ ಅದು ಒತ್ತು ಬೀಳುತ್ತೆ. ಆದ್ದರಿಂದ ಸ್ಥಿತಿಯ ಮೇಲಲ್ಲ, ಆ ವಸ್ತು ಸ್ಥಿತಿ ಮೇಲೆ ಬೀಳೋದಿಲ್ಲ. ಒಂದು ವೇಳೆ ಚಿತ್ತದ ಪರಿವರ್ತನೆಗಳನ್ನು ನಿಲ್ಲಿಸಬಹುದು. ಚಿತ್ತ ಯಾವ ರೀತಿ ಇರುತ್ತೆ ಅದನ್ನು ಬೇಕಾದ್ರೆ ಬದಲಾವಣೆ ಮಾಡಿಬಿಡೋದು, ನಿಲ್ಲಿಸ್ಬಿಡ್ಬೋದು ಕೆಲಸ ಮಾಡೋದನ್ನು. ಆದರೆ ಅದು ಒಂದು ವಿಶಿಷ್ಟ ರೂಪದಲ್ಲಿ ಉಳಿದುಕೊಳ್ಳಬಹುದು, ಆದರೆ ಅದು ಒಂದು ರೀತಿಯಲ್ಲಿ ಉಳ್ಕೊಳ್ಳಬಹುದು. ಸಮಾಧಿಯಲ್ಲಿ ಆ ರೀತಿ, ಸಮಾಧಿ ಸ್ಥಿತಿಗೆ ಬಂದಾಗ ಆ ರೀತಿ ಆಗುತ್ತದೆ. ಆದ್ದರಿಂದ ಪರಿವರ್ತನೆ ಎಂಬ ಪದವು ವೃತ್ತಿ ಎಂಬ ಪದದ ಅರ್ಥವನ್ನು ಸರಿಯಾಗಿ ವ್ಯಕ್ತಪಡಿಸುವುದಿಲ್ಲ. ವೃತ್ತಿ ಅನ್ನೋದು ಸಮಾಧಿಲಿ ಅದು ನಾವು ಕಂಡುಹಿಡ್ಕೋಬೇಕೇ ವಿನಃ ಸರಿಯಾದ ರೀತಿಯಲ್ಲಿ ಅದನ್ನು ನಾವು ವ್ಯಕ್ತಪಡಿಸೋಕ್ಕೆ ಸಾಧ್ಯ ಇಲ್ಲ. ಅಲ್ಲದೆ ಮೂರನೇ ಪಾದದ ಪ್ರಾರಂಭದಲ್ಲಿ ಬರುವ 3 ಪರಿಣಾಮಗಳನ್ನು ವಿವರಿಸುವಾಗ ಪರಿವರ್ತನೆ ಎಂಬ ಪದವನ್ನು ಬಳಸಬೇಕಾಗುತ್ತದೆ. 3ನೇ ಪಾದದಲ್ಲಿ ಬರುತ್ತೆ ಪರಿಣಾಮ ಅಂದರೆ ಏನು, ಸಮಾಧಿ ಪರಿಣಾಮ ಅಂದರೆ ಏನು ಅಂತ, ಅದು ಮುಂದೆ ವಿವರಿಸ್ತಾರೆ. ಪರಿವರ್ತನೆ ಅನ್ನೋದಕ್ಕೆ ಎಂಬ ಪದವನ್ನು ಬಳಸಬೇಕಾಗುತ್ತದೆ. ಕೆಲಸವಿದ್ದಾಗ ಚಿತ್ತ ಅಸ್ತಿತ್ವದಲ್ಲಿರುತ್ತದೆ. ಕೆಲಸ ಇದ್ದಾಗ ಅಸ್ತಿತ್ವದಲ್ಲಿರುತ್ತೆ. ಇಲ್ಲದೇ ಇದ್ದಾಗ ಪ್ರಜ್ಞೆಯು ಪ್ರಕೃತಿಯ ಪ್ರಭಾವಕ್ಕೆ ಒಳಗಾದಾಗ ಪ್ರಕೃತಿ ಅನ್ನೋದು ಪ್ರಭಾವಕ್ಕೆ ಒಳಗಾಗುತ್ತೆ. ಪ್ರಕೃತಿ ಪ್ರಭಾವಕ್ಕೆ ಒಳಗಾದಾಗ ಮಾತ್ರ ಚಿತ್ತ ಅಸ್ತಿತ್ವಕ್ಕೆ ಬರುತ್ತೆ, ಕೆಲಸ ಮಾಡುತ್ತದೆ. ಪ್ರಕೃತಿಗೆ ಬಂದಾಗ ಮಾತ್ರ ಅದು ಕೆಲಸ ಮಾಡುತ್ತೆ, ಇಲ್ಲದೆ ಅದು ಸುಮ್ಮನೆ ಇರುತ್ತೆ. ಆದ್ದರಿಂದ ಪ್ರಸ್ತುತ ಸಂದರ್ಭದಲ್ಲಿ ಪ್ರಾಯಶಃ ಕ್ರಿಯೆಗಳು ಎಂಬ ಪದವು ವೃತ್ತಿ ಎಂಬುದರ ಅರ್ಥವನ್ನು ಅತ್ಯುತ್ತಮವಾಗಿ ಅಭಿವ್ಯಕ್ತ ಮಾಡುತ್ತದೆ. ಮತ್ತು ಏನು ಹೇಳ್ತಾರೆ, ಆದ್ದರಿಂದ ಪ್ರಸ್ತುತ ಸಂದರ್ಭದಲ್ಲಿ, ಆಯಾ ಸಂದರ್ಭದಲ್ಲಿ ಪ್ರಾಯಶಃ
ಕ್ರಿಯೆಗಳು, ಕೆಲಸಗಳು ಎಂಬ ಪದ ವೃತ್ತಿ ಎನ್ನುವ ಪದಕ್ಕೆ ಅರ್ಥವನ್ನು ಅತ್ಯುತ್ತಮವಾಗಿ ಅಭಿವ್ಯಕ್ತ ಆಗುತ್ತೆ. ಆದರೆ ರೂಪಾಂತರಗಳು ಎಂಬ ಪದವನ್ನು ಸಹ ಸಾಮಾನ್ಯವಾಗಿ ಉಪಯೋಗಿಸುತ್ತಾರೆ. ವೃತ್ತಿ ಅನ್ನೋ ಪದಕ್ಕೂ ಕೂಡ ಸಾಮಾನ್ಯವಾಗಿ ಉಪಯೋಗ ಮಾಡ್ತಾರೆ. ರೂಪಾಂತರ ಇದು ಹೆಚ್ಚು ಸುಲಭವಾಗಿ ಅರ್ಥವಾಗುತ್ತದೆ. ಆದ್ದರಿಂದ ಅದನ್ನು ಉಪಯೋಗಿಸಬಹುದು. ಅದು ಸುಲಭವಾಗಿ ಅರ್ಥ ಆಗುತ್ತೆ ಅಂಥೇಳಿ ಅದನ್ನು ಹೆಚ್ಚು ಸುಲಭವಾಗಿ ಉಪಯೋಗಿಸ್ತಾರೆ. ಚಿತ್ತವೃತ್ತಿಗಳ ಸ್ವರೂಪವನ್ನು ಅರಿಯುವ ಪ್ರಯತ್ನಿಸುವಾಗ, ಅಂದರೆ ಚಿತ್ತವೃತ್ತಿಗಳದ ಅದನ್ನು ನಾವು ತಿಳಿಬೇಕಾದರೆ ಪ್ರಯತ್ನ ಮಾಡುವಾಗ ನಾವು ಕೆಲವು ತಪ್ಪು ಅಭಿಪ್ರಾಯಗಳ ಬಗ್ಗೆ ಎಚ್ಚರಿಕೆ ವಹಿಸಬೇಕಾಗುತ್ತದೆ. ಅದರ ಬಗ್ಗೆ ನಾವು ಎಚ್ಚರಿಕೆ ಮಾಡಬೇಕಾಗುತ್ತೆ. ಈ ವಿಷಯದಲ್ಲಿ ಆಳವಾಗಿ ಅಧ್ಯಯನ ಮಾಡಿಲ್ಲದವರು ಕೆಲವು ವೇಳೆ ಇಂತಹ ತಪ್ಪು ಅಭಿಪ್ರಾಯಗಳನ್ನು ಇಟ್ಟುಕೊಂಡಿರುತ್ತಾರೆ. ಕೆಲವರು ಸರಿಯಾಗಿ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳದೆ ಅಧ್ಯಯನ ಮಾಡದೇ ಇದ್ದರೆ ತಪ್ಪು ಅಭಿಪ್ರಾಯಕ್ಕೆ ಹೋಗ್ತಾರೆ. ಅದಕ್ಕೆ ಸರಿಯಾಗಿ ನಾವು ಇಟ್ಕೊಂಡಿರುವುದು ಸರಿಯಾಗಿ ತಿಳ್ಕೋಬೇಕು. ನಾವು ಗಮನಿಸಬೇಕಾದ ಮೊದಲನೇ ಅಂಶವೆಂದರೆ ಚಿತ್ತವೃತ್ತಿ ಒಂದು ಸ್ಪಂದವಲ್ಲ. ಚಿತ್ತವೃತ್ತಿ ಅನ್ನೋದು ಸ್ಪಂದ ಅಲ್ಲ, ಅದು ಬರಲ್ಲ. ಚಿತ್ತವು ವಸ್ತುವಿನಿಂದ ಮೂಡಿಲ್ಲವೆಂಬುದನ್ನು, ವಸ್ತುವಿನಿಂದ ಅದಾಗಿಲ್ಲ. ಯಾವ ವಸ್ತು ಚಿತ್ತನ ಮಾಡಿಲ್ಲ. ನಾವು ಈಗಾಗಲೇ ತಿಳಿದಿದ್ದೇವೆ, ಅದು ಯಾವುದರಿಂದನೂ ಆಗಿಲ್ಲ, ತನಗೆ ತಾನೇ ಸೃಷ್ಟಿಯಾಗುವಂಥದ್ದು. ಆದ್ದರಿಂದ ಅದರಲ್ಲಿ ಸ್ಪಂದ ಅಡಕವ ಪ್ರಶ್ನೆ ಉದ್ಭವವಾಗುವುದಿಲ್ಲ. ಅದರಲ್ಲಿ ಪ್ರಶ್ನೆ ಯಾವುದೂ ಬರೋದೇ ಇಲ್ಲ. ಯಾವ ವಸ್ತುವಿನ ಚಿತ್ತ ಬಂದಿದೆ, ಯಾವ ವಸ್ತುವಿಂದ ಅದನ್ನು ಮಾಡಲ್ಪಟ್ಟಿದೆ ಅನ್ನೋಕ್ಕೆ ಬರಲ್ಲ. ಕೋಶದಲ್ಲಿ ಮಾತ್ರ ಸ್ಪಂದಗಳು ಏಳಲು ಸಾಧ್ಯ. ನಾವು ಕೋಶಗಳ ಅನ್ನಮಯ, ಪ್ರಾಣಮಯ ಅನ್ನೋ ಕೋಶಗಳೆಲ್ಲ ಇರುತ್ತೆ. ಅದರಲ್ಲಿ ಈ ಅಭಿಪ್ರಾಯಗಳು ಬರುವುದು. ಮತ್ತು ಈ ಸ್ಪಂದಗಳು ಒಂದು ಚಿತ್ತವೃತ್ತಿಯನ್ನು ಉತ್ಪತ್ತಿ ಮಾಡಬಹುದು. ಒಂದು ಚಿತ್ತವೃತ್ತಿಯನ್ನು ಉತ್ಪತ್ತಿ ಮಾಡಬಹುದು. ಇವೆರಡಕ್ಕೂ ಪರಸ್ಪರ ಸಂಬಂಧವಿದ್ದರೂ, ಎರಡಕ್ಕೂ ಸಂಬಂಧ ಇದ್ರೂ ಇವು ಭಿನ್ನವಾಗಿವೆ. ಇವು ಬೇರೆ ಬೇರೆಯೇ ಆಗಿರುತ್ತೆ. ಇನ್ನು ಗಮನಿಸಬೇಕಾದ ಎರಡನೇ ಅಂಶವೆಂದರೆ ಚಿತ್ತವೃತ್ತಿ ಒಂದು ಮಾನಸಿಕ ಚಿತ್ತವಲ್ಲ. ಚಿತ್ತವೃತ್ತಿ ಅನ್ನೋದು ಒಂದು ಮಾನಸಿಕ ಚಿತ್ತ ಅಲ್ಲ. ಆದರೆ ಮಾನಸಿಕ ಚಿತ್ತಗಳ ಜೊತೆಯಲ್ಲಿ ಇರುತ್ತದೆ. ಚಿತ್ತ ಅನ್ನೋದು ಅದ್ರ ಜೊತೆಯಲ್ಲೇ ಇರುತ್ತೆ. ಮಾನಸಿಕ ಚಿತ್ತದ ಜೊತೆಯಲ್ಲಿ ಇರುತ್ತೆ ಅನ್ನೋದನ್ನು ನಾವು ತಿಳ್ಕೊಬೋದು. ಮುಂದಿನ ವಿಷಯಕ್ಕೆ ನಾವು ಗಮನ ಕೊಡೋಣ. ಮುಂದೆ ನಾವು ಇಷ್ಟೆಲ್ಲ ಹೇಳ್ತಾ ಇದ್ದೀವಿ ವೀಕ್ಷಕರೇ. ಇನ್ನು ಮುಂದೇನೂ ನೀವು ನೋಡ್ತೀರಿ, ನಮಗೆ ಸಹಕರಿಸ್ತೀರಿ ಅನ್ನೋ ಭಾವನೆಯೊಂದಿಗೆ ಇಂದಿನ ವಿಷಯವನ್ನು ಮುಕ್ತಾಯ ಮಾಡೋಣ. ಪಂಚಾಶೀಟರು ಪೀಣಿ ಮಾಂ ಪಾಹಿ ಶ್ರೀ ರಾಜೇಶ್ವರಿ ಪಂಚಾಶೀಟರು ಪೀಣಿ ಪಂಚದಶಾಕ್ಷರಿ ಪಾಂಡ್ಯಕುಮಾರಿ ಪಂಚದಶಾಕ್ಷರಿ ಪಾಂಡ್ಯಕುಮಾರಿ ಪದ್ಮನಾಭ ಸಹೋದರಿ ಶಂಕರಿ ಪಂಚಶೀಟರು ಪೀಣಿ